ಅನು ಅನು ಏಳೇ ಬಂಗಾರಿ, ಏಳೇ ನನ್ ಮುದ್ದಿನ ಹೆಂಡ್ತಿ, ಹೊತ್ತಾಯ್ತು ಎಂಬ ಧ್ವನಿ ಕೇಳಿಸುತ್ತಲೇ ಕಣ್ಣುಚ್ಚಿಕೊಳ್ಳುತ್ತಾ ಕಣ್ಣು ಬಿಟ್ಟಿದ್ದಳು ಅನು. ಹಾಗೆ ಎದ್ದು ಕುಳಿತವಳು ಬಲಕ್ಕೆ ತಿರುಗಿ ಮುದ್ದಾಗಿ ಮುಗುಳ್ನಕ್ಕಳು. ಮಾರ್ನಿಂಗ್ ಮುದ್ದು, ಬೇಗ ಬೇಗ ರೆಡಿ ಆಗಿ ಕೆಲಸಕ್ಕೆ ಹೊರಡು. ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗೋಕಿತ್ತು. ನೀನಿನ್ನೂ ನಿದ್ದೆಲಿದ್ದೆ, ಆದ್ರೆ ನಿಂಗೆ ಹೇಳ್ದೆ ಹೊರಟು ಬಿಟ್ಟೆ. ಸಾರಿ, ಸಂಜೆ ಸಿಗ್ತೀನಿ ಆಯ್ತಾ, ಲವ್ ಯು ಬಾಯ್ ಎಂದು ನುಡಿಯುತ್ತಿತ್ತು ಅನಸೂಯಳ ಗಂಡನ ಧ್ವನಿ ಬಿತ್ತರಿಸುತ್ತಿದ್ದ ಪುಟ್ಟದೊಂದು ಡಬ್ಬಿ, ಅರ್ಥಾತ್ ವಾಯ್ಸ್ ರೆಕಾರ್ಡರ್. ಅದನ್ನು ಕೇಳಿಸಿಕೊಂಡವಳ ಮೊಗದಲ್ಲಿ ಸಣ್ಣದೊಂದು ಮಂದಹಾಸ ಮಿಂಚಿ ಮರೆಯಾಯಿತು. ವೆರಿ ಗುಡ್ ಮಾರ್ನಿಂಗ್ ಆದಿ, ಐ ಟು ಲವ್ ಯು ಎಂದು ನುಡಿಯುತ್ತಲೇ ತನ್ನ ಫೋನ್ ಪರದೆಯ ಮೇಲಿದ್ದ ಗುಳಿ ಕೆನ್ನೆ ಚೆಲುವನ ಫೋಟೋಗೊಂದು ಹೂಮುತ್ತಿಟ್ಟು ತಯಾರಾಗಲು ಹೊರಟಳು. ಅನು ತಯಾರಾಗಿ ಹೊರಡುವಷ್ಟರಲ್ಲೇ ತಡವಾಗಿತ್ತು. ಫೋನಿನಲ್ಲಿ, ಬಂದೇ ಕಣೆ 2 ನಿಮಿಷ ಎನ್ನುತ್ತಲೇ ಗಡಿಬಿಡಿಯಿಂದ ಮನೆಯ ಕದ ಹಾಕಿ ಬಂದವಳಿಗೆ ಎದುರಾಗಿದ್ದಳು ಸಾಕ್ಷಿ, ಅನಸೂಯಳ ಗೆಳತಿ. ಸ್ಕೂಟಿಯಲ್ಲಿ ಕುಳಿತು ಅನುವಿಗಾಗೆ ಕಾಯುತ್ತಿದ್ದಳು. ಸಾರಿ, ತುಂಬಾ ಲೇಟ್ ಮಾಡ್ಬಿಟ್ನಾ ಎನ್ನುತ್ತಲೇ ಮನೆಯ ಗೇಟ್ ಹಾಕಿ ಎದುರು ನಿಂತವಳನ್ನು ಅಡಿಯಿಂದ ಮುಡಿವರೆಗೆ ಕಣ್ಣರಳಿಸಿ ನೋಡಿದ್ದಳು ಸಾಕ್ಷಿ. ಮುಡಿಗೆ ಮುಡಿದ ಮಲ್ಲಿಗೆ, ಬೈತಲೆ ತುಂಬಿದ ಸಿಂಧೂರ, ಹಣೆಗೊಂದು ಪುಟ್ಟ ಬಿಂದಿ, ಕೈತುಂಬಾ ಹಸಿರು ಗಾಜಿನ ಬಳೆ, ಇಳಿಬಿಟ್ಟ ಮಾಂಗಲ್ಯ, ಸಣ್ಣ ಅಂಚಿನ ತಿಳಿ ನೀಲಿಬಣ್ಣದ ಸೀರೆ. ತನ್ನನ್ನು ನೋಡಿ ಕಣ್ಣರಳಿಸಿ ನಿಂತ ಸಾಕ್ಷಿಯನ್ನು ಸ್ವತಃ ತಾನೇ ಎಚ್ಚರಿಸಿದಳು ಅನು. ಸಾಕ್ಷಿ ಹೊರಡೋಣವಾ ಎಂದಾಗ, ಏನಾಯ್ತು ಅನು ಈ ಸೀರೆ ಗೊಂದಲದಲ್ಲಿ ಪ್ರಶ್ನಿಸಿದ್ದಳು ಸಾಕ್ಷಿ. ಏನ್ ಹೀಗೆ ಕೇಳ್ತಿದ್ದೀಯಲ್ಲ, ಆದಿ ಕೊಡಿಸಿದ್ದು, ನೀನ್ ಮುಂಚೆನೇ ನೋಡಿದ್ಯಲ್ವಾ, ಅವರ ಫೇವರಿಟ್ ಕಲರ್ ಇದು. ಯಾಕೆ ಚೆನ್ನಾಗ್ ಕಾಣಿಸ್ತಿಲ್ವಾ, ಸಣ್ಣಗೆ ಮುಖ ಉಬ್ಬಿಸಿದ್ದಳು ಅನು. ಛೇ ಛೇ ಹಾಗೇನಿಲ್ಲ, ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀಯ, ನನ್ನ ದೃಷ್ಟಿನೇ ನಿಂಗೆ. ಸರಿ, ಈಗ ಹೊರಡೋಣ, ಹೊತ್ತಾಯ್ತು ಎನ್ನುತ್ತಲೇ ಅನುವನ್ನು ಕೂರಿಸಿಕೊಂಡು ಸಾಕ್ಷಿ ತನ್ನ ಸ್ಕೂಟಿ ಚಾಲೂ ಮಾಡಿದಳು. ಅರ್ಧದಲ್ಲೇ ಗಾಡಿ ನಿಲ್ಲಿಸುವಂತೆ ಅನು ಹೇಳಿದಾಗ ಸಾಕ್ಷಿ ಕೊಂಚ ಅಂಜುತ್ತಲೇ ಸ್ಕೂಟಿ ನಿಲ್ಲಿಸಿದಳು. ಅನು, ಒಬ್ಬಳೇ ಹೋಗ್ತೀಯಾ, ಬೇಡ ಕಣೆ, ಇದ್ಯಾಕೆ ಹೀಗ್ ಹೇಳ್ತಿದ್ದೀಯ, ನನ್ನ ಆದಿಯನ್ನ ನೋಡೋಕೆ ನಾನ್ ಹೋಗ್ಬಾರ್ದಾ, ಅವನು ಮಾತ್ರ ಹೇಳದೆ ಕೇಳದೇನೆ ನನ್ನ ಬಿಟ್ಟು ಹೋಗು, ನಾನ್ ಮಾತ್ರ ಅವರನ್ನ ನೋಡೋಕೆ ಹೋಗ್ಬಾರ್ದಾ, ಹಾಗಲ್ಲ ಅನು. ಅಲ್ಲಾನೂ ಇಲ್ಲಬೆಲ್ಲಾನೂ ಇಲ್ಲ, ನೀನೀಗ ಹೊರಡು ಸಾಕ್ಷಿ, ನಿಂಗೆ ಕೆಲಸಕ್ಕೆ ತಡ ಆಗುತ್ತೆ. ಸರಿ ಹುಷಾರು ಎಂದು ಹೊರಟ ಸಾಕ್ಷಿಯನ್ನೇ ಕೊಂಚ ಹೊತ್ತು ದಿಟ್ಟಿಸಿದ ಅನು. ಅವಳ ಆದಿ ಇದ್ದಲ್ಲಿಗೆ ಹೆಜ್ಜೆ ಹಾಕತೊಡಗಿದಳು. ಸಂಜೆ 6 ಗಂಟೆಯ ಸಮಯ. ಮನೆಯ ಬಾಗಿಲನ್ನು ತೆರೆದು ಲೈಟ್ ಆನ್ ಮಾಡಿದ ಅನುವಿನ ಮುಖ ಬಾಡಿತ್ತು, ಕೂದಲು ಕೆದರಿತ್ತು, ಅವಳುಟ್ಟ ಸೀರೆ ಅಲ್ಲಲ್ಲಿ ಕೊಂಚ ಮಣ್ಣಾಗಿತ್ತು. ದಣಿದಿದ್ದಳು. ಸೀದಾ ತನ್ನ ಕೋಣೆಗೆ ಹೋದವಳು ಹಾಸಿಗೆಯ ಮೇಲೆ ಕುಳಿತು ಮಂಚದ ಬಲ ಬದಿಯನ್ನೇ ಕೆಲ ಹೊತ್ತು ದಿಟ್ಟಿಸಿದಳು. ಅವಳ ಅದರ ಅನಾಯಾಸವಾಗಿ ಉಸುರಿದ ಹೆಸರು ಆದಿ. ಆಕೆಯ ಕಂಗಳು ತುಂಬಿದ್ದವು. ಇನ್ನೂ ಎಷ್ಟು ದಿನ ನಂಗೀ ಶಿಕ್ಷೆ, ನೀವಂತೂ ಹಾಯಾಗಿ ನಗ್ತಿದ್ದೀರಾ, ಆದ್ರೆ ನನ್ನ ನೋವು ಕೇಳೋರು ಯಾರು ಆದಿ. ಹಾಸಿಗೆಯ ಪಕ್ಕದಲ್ಲಿದ್ದ ಮೇಜಿನ ಮೇಲೆ ಗಂಧದ ಹಾರ ಹಾಕಿಸಿಕೊಂಡು ಮೌನವಾಗಿ ಕುಳಿತಿದ್ದ ಅವಳ ಗಂಡನ ಭಾವಚಿತ್ರವನ್ನೇ ದಿಟ್ಟಿಸುತ್ತಾ ನುಡಿದಳು. ಇವತ್ತಿಗೆ 2 ವರ್ಷ, ಇದೇ ದಿನ ಅಲ್ವೇನು, ನನ್ನನ್ನ ಮತ್ತೆ ಅನಾಥಳನ್ನಾಗಿ ಮಾಡಿದ್ದು ನೀವು. ದೈಹಿಕವಾಗಿ ನನ್ನನ್ನು ಬಿಟ್ಟು ಹೋದ್ರು, ಮಾನಸಿಕವಾಗಿ ನನ್ನ ಹೃದಯದಲ್ಲೇ ಇದ್ದೀರಾ ಆದಿ. ನಿಮ್ಮ ಪ್ರೀತಿ, ಕಾಳಜಿ ಹೇಗೆ ಮರೆಯೋಕೆ ಸಾಧ್ಯ, ಆದ್ರೂ ಈ ಒಂಟಿ ಬದುಕು ತುಂಬಾ ಕಷ್ಟ ಆದಿ. ನೀವಿಲ್ಲದೆ ಕಳೀತಿರೋ ಒಂದೊಂದು ಕ್ಷಣನೂ ಉಸಿರುಗಟ್ಟೋ ರೀತಿ ಆಗ್ತಿದೆ ಎನ್ನುತ್ತಲೇ ಹಾಸಿಗೆಗೆ ಮುಖ ಮಾಡಿ ಬಿಕ್ಕುತ್ತಿದ್ದವಳ ಸ್ಮೃತಿಪಟಲ. 2 ವರ್ಷದ ಹಿಂದಕ್ಕೆ ಅನು, ಅನಸೂಯ, ಆದಿತ್ಯನ ಧರ್ಮಪತ್ನಿ. 4 ವರ್ಷಗಳ ಹಿಂದೆಯೇ ಪ್ರೀತಿಸಿ ಮದುವೆಯಾದವರು. ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡು ವಯಸ್ಸಾದ ಅಜ್ಜಿಯ ಜೊತೆಗೆ ಬೆಳೆದವಳು. 18 ಆಗುವ ಹೊತ್ತಿಗೆ ಅಜ್ಜಿಯನ್ನು ಕಳೆದುಕೊಂಡು ಅನಾಥೆಯಾಗಿದ್ದಳು. ಅವಳದೇ ದುಡಿಮೆಯಿಂದ ಓದನ್ನು ಮುಂದುವರೆಸಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದಳು. ಅಲ್ಲಿ ಅವಳಿಗೆ ಸಹೋದ್ಯೋಗಿಯಾಗಿ ಪರಿಚಯವಾದವನೇ ಆದಿ. ಆದಿತ್ಯ ಹುಟ್ಟಿನಿಂದಲೂ ಅನಾಥಾಶ್ರಮದಲ್ಲೇ ಬೆಳೆದು ಚೆನ್ನಾಗಿ ಓದಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾ ಬದುಕು ಕಟ್ಟಿಕೊಂಡಿದ್ದ ಅನಸೂಯಳ ಸರಳತೆಗೆ ಮನಸೋತು ಪ್ರೇಮನಿವೇದನೆಯನ್ನು ಮಾಡಿದ್ದನು. ಅವನ ಕಂಗಳು ಕೊಟ್ಟ ಭದ್ರತೆಯ ಭರವಸೆಗೆ ಅನಸೂಯಳ ಮನಸ್ಸು ಕರಗಿತ್ತು. ಜೋಡಿಗಳಿಬ್ಬರೂ ದಂಪತಿಗಳಾಗಿ ಹೊಸ ಬದುಕನ್ನು ಶುರು ಮಾಡಿದ್ದರು. ಅಲ್ಲಿಂದೆಲ್ಲವೂ ಸಂತಸಮಯ. ಅವನಿಗೆ ಅವಳೆಂದರೆ ಪ್ರಾಣ, ಇವಳಿಗೆ ಅವನೇ ಪ್ರಪಂಚ. ತಮ್ಮದೇ ದುಡಿತದಿಂದ ಪುಟ್ಟದೊಂದು ಮನೆಯನ್ನು ಕಟ್ಟಿಸಿದ್ದರು. ಅವಳನ್ನು ಪುಟ್ಟ ಕೂಸಿನಂತೆ ಜೋಪಾನ ಮಾಡುತ್ತಿದ್ದವನ ಎದೆಗೂಡಿನಲ್ಲಿ ತಲೆಯಿಟ್ಟು ಗುಬ್ಬಿಯಂತೆ ನಿದ್ರಿಸುತ್ತಿದ್ದಳು ಆಕೆ. ಅದೆಷ್ಟೋ ಬಾರಿ ಅವಳನ್ನು ಮಡಿಲಿಗೆ ಹಾಕಿಕೊಂಡು ಅವಳಿಷ್ಟದ ಭಾವಗೀತೆಯೊಂದನ್ನು ಹಾಡಿ ಮಲಗಿಸುತ್ತಿದ್ದನು. ಅಂದಿಗೆ ಅನಸೂಯ ಮತ್ತು ಆದಿತ್ಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು
2 ವರ್ಷ ಕಳೆದಿತ್ತು. ಅಂದು ಬೆಳಗ್ಗೆಯೇ ಆದಿಗೆ ಅತ್ಯಂತ ಸಂತಸದ ವಿಷಯವನ್ನು ಹೇಳುವವಳಿದ್ದಳು ಅನು. ಆದರೆ ಅಚ್ಚರಿಯೆಂಬಂತೆ ಅವಳು ಏಳುವ ಹೊತ್ತಿಗಾಗಲೇ ಆದಿತ್ಯ ತನ್ನದೇ ಧ್ವನಿಯನ್ನು ರೆಕಾರ್ಡ್ ಮಾಡಿಟ್ಟು ಕೆಲಸಕ್ಕೆ ಹೊರಟಾಗಿತ್ತು. ಕೊಂಚ ಬೇಸರವಾದರೂ ಸಂಜೆ ಹೇಳಿದರಾಯಿತು ಎಂದು ನೆನೆದು ಕೆಲಸಕ್ಕೆ ಹೊರಟಿದ್ದಳು ಅನಸೂಯ. ನಡುರಸ್ತೆಯ ತುಂಬಾ ಜನರ ಗುಂಪು. ಯಾವುದೋ ಆಕ್ಸಿಡೆಂಟ್ ಇರ್ಬೇಕು ಮೇಡಮ್, ಬೇರೆ ರೂಟಿನಲ್ಲಿ ಹೋಗ್ಲಾ ಎಂದ ಆಟೋ ಡ್ರೈವರ್ ಮಾತಿಗೆ ಬೇಡವೆಂದು ಹೇಳಿ ಅಲ್ಲೇ ಇಳಿದುಕೊಂಡಿದ್ದಳು ಅವಳು. ಅದ್ಯಾರ ಪ್ರಾಣ ಅಪಾಯದಲ್ಲಿದೆಯೋ ಏನೂ ಆಗದೆ ಇರ್ಲಿ ದೇವರೇ ಎಂದು ಮನಸ್ಸಿನಲ್ಲೇ ಮೊರೆಯಿಡುತ್ತಲೇ ಗುಂಪನ್ನು ಸರಿಸುತ್ತಾ ಹೋದವಳ ಹೃದಯ ಒಂದು ಕ್ಷಣ ನಿಂತೇ ಹೋಗಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದನು ಅವಳದೇ ಆದಿ. ಅವಳ ಕಂಗಳು ಕೊಳವಾಗಿದ್ದವು. ಕಾಲಡಿಯ ಭೂಮಿಯೇ ಕುಸಿದ ಅನುಭವ. ಆದಿ ಎಂದು ಚೀರುತ್ತಲೇ ಅವನತ್ತ ಧಾವಿಸಿ ಮಡಿಲಿಗೆ ಹಾಕಿಕೊಂಡು ರೋದಿಸಿದಳು. ಅವಳ ನೋವನ್ನು ಮೂಕ ಪ್ರೇಕ್ಷಕರಂತೆ ಜನರು ನೋಡುತ್ತಾ ನಿಂತಿದ್ದರೇ ಹೊರತು ಯಾರೊಬ್ಬರಿಗೂ ಸಹಾಯಕ್ಕೆ ಕೈಚಾಚುವ ಇರಾದೆಯಿರಲಿಲ್ಲ. ಅವಳು ಬಂದು ಗೋಳಾಡುವುದನ್ನು ನೋಡಿದ ಮೇಲಂತೂ ಎಲ್ಲಿ ಸಹಾಯಕ್ಕೆ ಕರೆವಳೋ ಎಂಬ ಭಯಕ್ಕೆ ಇದ್ದಬದ್ದ 5-6 ಜನರೂ ಸಹ ಕಾಲ್ಕಿತ್ತಿದ್ದರು. ವೆಡ್ಡಿಂಗ್ ಆನಿವರ್ಸರಿಯ ಸಲುವಾಗಿ ಪ್ರೀತಿಯ ಮಡದಿಗೆ ಸರ್ಪ್ರೈಸ್ ನೀಡಲೆಂದೇ ಕೆಲಸದ ನೆಪ ಹೇಳಿ ಬೆಳ್ಳಂಬೆಳಗ್ಗೆಯೇ ಅವಳಿಗಾಗಿ ವಜ್ರದ ಹರಳಿನ ಉಂಗುರವೊಂದನ್ನು ಖರೀದಿಸಲು ಹೋಗಿದ್ದ. ಅಲ್ಲದೆ ಅನು ಸರ್ಪ್ರೈಸ್ ನೀಡಲೆಂದು ಬಚ್ಚಿಟ್ಟಿದ್ದ ಪ್ರೆಗ್ನೆನ್ಸಿ ರಿಪೋರ್ಟ್ ಸಹ ಅವನಿಗೆ ಮೊದಲೇ ಸಿಕ್ಕಿತ್ತು. ಅವನ ಖುಷಿಗೆ ಪಾರವೇ ಇರಲಿಲ್ಲ. ಆದರೂ ಆನಿವರ್ಸರಿ ದಿವಸ ಅವಳಾಗೆ ಹೇಳುತ್ತಾಳೆ ಎಂದು ಅರಿವಾಗಿ ತನಗೆ ವಿಷಯವೇ ಗೊತ್ತಿಲ್ಲವೆಂಬಂತೆ ಸಹಜವಾಗಿದ್ದ. ವಜ್ರದುಂಗುರದ ಜೊತೆ ಹುಟ್ಟಲಿರುವ ಮಗುವಿಗಾಗಿ ಒಂದು ಜೊತೆ ಬೆಳ್ಳಿ ಕಡಗವನ್ನು ತೆಗೆದುಕೊಂಡು ಮನೆಗೆ ವಾಪಸ್ಸಾಗುವ ಹೊತ್ತಿಗೆ ಅವರಿಬ್ಬರ ಸಂತಸವನ್ನು ಸಹಿಸದ ವಿಧಿ ಆದಿತ್ಯನ ಪ್ರಾಣಕ್ಕೆ ಸಂಚಕಾರ ತಂದಿತ್ತು. ಅವನನ್ನು ಎದೆಗವಚಿಕೊಂಡು ಪರಿಪರಿಯಾಗಿ ಬಿಕ್ಕುತ್ತಿದ್ದಳು ಅನು. ಮಡದಿಯ ಕಣ್ಣೀರಿಗೆ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದ ಆದಿತ್ಯ ಕಣ್ಣಿಟ್ಟಿದ್ದ. ಅವಳನ್ನು ನೋಡಿದ್ದರಿಂದಲೋ ಏನೋ ಸಾವಿನದವಡೆಯಲ್ಲಿದ್ದರೂ ಮಡದಿಯನ್ನು ನೋಡಿದ ಸಂತಸಕ್ಕೆ ಸಣ್ಣದಾಗಿ ಮುಗುಳು ನಕ್ಕಿದ್ದ. ಆದಿಯು ಅನು ಎಂದು ಕರೆದನು. ಕ್ಷೀಣವಾಗಿತ್ತು ಅವನ ದನಿ. ಅನು, ಆದಿ ನಿಮಗೇನು ಆಗೋಲ್ಲ, ನಾನ್ ಉಳಿಸಿಕೊಳ್ತೀನಿ ನಿಮ್ಮನ, ಹೆಲ್ಪ್ ಮೀ ಪ್ಲೀಸ್, ಯಾರಾದ್ರೂ ಸಹಾಯ ಮಾಡಿ ಬಡಬಡಿಸಿದಳು. ಬಿಕ್ಕಿದಳು, ಅಂಗಲಾಚಿದಳು. ಆದಿ, ಇಲ್ಲ ಅನು, ಉಳಿಯೋಲ್ಲ ಪುಟ್ಟ ನಾನು. ಆದ್ರೂ ನಿನ್ನ ನೋಡದೇನೆ ಹೋಗಿ ಬಿಡ್ತೀನೇನೋ ಅಂದುಕೊಂಡೆ. ಅಟ್ಲೀಸ್ಟ್ ಕೊನೆ ಗಳಿಗೆಯಲ್ಲಿ ನಿನ್ನ ನೋಡೋ ಅವಕಾಶನಾದ್ರೂ ಸಿಕ್ತು, ಅಷ್ಟು ಸಾಕು ನಂಗೆ ತಡವರಿಸುತ್ತ ನುಡಿದವನ ಕಂಗಳು ಕ್ಷಣಕ್ಷಣಕ್ಕೂ ನಿಸ್ತೇಜವಾಗುತ್ತಿದ್ದವು. ಅನು, ನೋ ಪ್ಲೀಸ್, ಹಾಗೆಲ್ಲ ಹೇಳ್ಬೇಡಿ ಆದಿ. ನಿಮಗೋಸ್ಕರ ನಾನೊಂದ್ ವಿಷಯ ಹೇಳ್ಬೇಕು ರೀ. ನೀವ್ ಯಾವಾಗ್ಲೂ ನನ್ ಜೊತೆ ಇರ್ಬೇಕು. ನಿಮ್ಮನ್ನ ಬಿಟ್ಟು ನಾನು ಬದುಕೋಲ್ಲ ಆದಿ. ಪ್ಲೀಸ್ ನನ್ನನ್ನ ಒಂಟಿ ಮಾಡ್ಬೇಡಿ. ಅವಳ ಬಿಕ್ಕಳಿಕೆ ಕಲ್ಲನ್ನೂ ಕರಗಿಸುವಂತಿತ್ತು. ಆದಿ, ಐ ನೋ, ನಾನು ತಂದೆ ಆಗ್ತಿದ್ದೀನಿ, ಆದ್ರೆ ನನ್ ಪಾಪುನ ನೋಡೋ ಪುಣ್ಯ ನಂಗಿಲ್ಲ. ಅವನ ಕಣ್ಣಿನಿಂದ ಹನಿಯೊಂದು ಜಾರಿತು. ಈ ಸಮಯದಲ್ಲಿ ನಾನ್ ನಿನ್ನ ಜೊತೆ ಇರ್ಬೇಕು, ತುಂಬಾ ಜೋಪಾನ ಮಾಡ್ಬೇಕು, ಆದ್ರೆ ಅದು ನನ್ ಹಣೆಯಲ್ಲಿ ಬರ್ದಿಲ್ಲ ಪುಟ್ಟ. ಐ ಆಮ್ ಸಾರಿ. ನನ್ನ ಪ್ರಾಣ ನನ್ನ ಬಿಟ್ಟು ಹೋಗೋ ಮುಂಚೆ ನಿಂಗೊಂದೇನೋ ಕೊಡ್ಬೇಕು ನಾನು. ಅವನ ಕಂಗಳಲ್ಲಿ ಆ ಕ್ಷಣದಲ್ಲೂ ಅವಳ ಬಗೆಗೆ ಆದಮ್ಯ ಒಲವಿತ್ತು. ಆತ ಪ್ರಯಾಸದಿಂದಲೇ ತನ್ನ ಜೇಬಿನಿಂದ 2 ಪುಟ್ಟ ಡಬ್ಬಿಗಳನ್ನು ಹಾಗೂ ಒಂದು ಪತ್ರವನ್ನು ತೆಗೆದು ಅವಳ ಕೈಗಿತ್ತನು. ಮತ್ತವನೇ ಬಳಲಿಕೆಯ ದನಿಯಲ್ಲಿ ಅದರಲ್ಲಿದ್ದ ಒಂದು ಡಬ್ಬಿಯನ್ನು ತೆರೆಯುವಂತೆ ಹೇಳಿದ್ದ. ಅವನು ಹೇಳಿದಂತೆ ಆ ಡಬ್ಬಿಯನ್ನು ತೆರೆದಾಗ ಅದರಲ್ಲಿ ವಜ್ರದ ಉಂಗುರ ಹೊಳೆಯುತ್ತಿತ್ತು. ಅದನ್ನು ತಾನೇ ತೆಗೆದು ಅವಳ ಬೆರಳಿಗೆ ತೊಡಿಸಿದನು. ಅವನ ಕೈ ರಕ್ತಸಿಕ್ತವಾಗಿ ನಡಗುತ್ತಿತ್ತು. ಅನಸೂಯ ಅವನ ಕೈಯಲ್ಲಿ ತನ್ನ ಕೈ ಬೆಸೆದು ಕಣ್ಣೀರಾಗಿದ್ದಳು. ಆದಿ ಎಂದು ಸುರುತ್ತಲೇ ಮಡದಿಯ ಮಡಿಲಿನಲ್ಲೇ ಚಿರನಿದ್ರೆಗೆ ಜಾರಿದ್ದನು ಅನಸೂಯಳ ಆದಿತ್ಯ. ಅನಸೂಯ ತತ್ತರಿಸಿ ಹೋದಳು. ಏನಾಗುತ್ತಿದೆ ಎಂದು ಅರಿವಾಗದ ಸ್ಥಿತಿ. ಕಿರುಚಾಡಿದಳು, ಗೋಳಾಡಿದಳು. ಅವಳ ಕೈಯಲ್ಲಿದ್ದ ಮತ್ತೊಂದು ಡಬ್ಬಿ ಕೆಳಬಿದ್ದು ತಾನಾಗೆ ತೆರೆದುಕೊಂಡಿತು. ರೋದಿಸುತ್ತಿದ್ದವಳು ಒಂದು ಕ್ಷಣ ಅದನ್ನೇದಿಟ್ಟಿಸಿದಳು. ಪುಟ್ಟದೆರಡು ಬೆಳ್ಳಿ ಕಡಗಗಳು ಹೊಳೆಯುತ್ತಿದ್ದವು. ಅದನ್ನು ಮೆತ್ತಗೆ ಎತ್ತಿಕೊಂಡಳು. ಆದಿ. ಅವಳ ಮನದಲ್ಲಿ ಮೂಡಿದ ಹೆಸರು ಧ್ವನಿಯಾಗಿ ಹೊರಹೊಮ್ಮಿತು. ವಾಸ್ತವವನ್ನು ಅರಗಿಸಿಕೊಳ್ಳಲಾಗದೆ ಅವಳ ಕೈ ನಡುಗುತ್ತಿತ್ತು. ಭೂಮಿಯೆಲ್ಲ ತಿರುಗಿದ ಅನುಭವ. ದಿಕ್ಕೆಟ್ಟಂತಾಗಿತ್ತು. ಅವಳಿಗೆ ತನ್ನವನನ್ನು ಕಳೆದುಕೊಂಡ ಆಘಾತ ತಡೆದುಕೊಳ್ಳುವ ಶಕ್ತಿಯಿರಲಿಲ್ಲ. ಹೊಟ್ಟೆ ಹಿಡಿದುಕೊಂಡಳು. ಅಮ್ಮ ಎಂದು ನೋವಿನಿಂದ ಉಸುರಿದಳು. ಕಣ್ಣ ಜಾರಿದ ಕಂಬನಿ ಕೆನ್ನೆ ಸೋಕಿತ್ತು. ನೋವು ತಡೆಯಲಾಗದೆ ಆಸರೆಗಾಗಿ ಪ್ರಾಣವಿಲ್ಲದೆ ಮಲಗಿದ್ದ ಆದಿಯ ಕೈಯನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಳು. ಕ್ಷಣದಲ್ಲೇ ಪ್ರಜ್ಞೆ ತಪ್ಪಿ ತನ್ನವನ ಎದೆಗೆ ಬಿದ್ದಳು. ಅನಸೂಯ ಕಣ್ಣು ಬಿಟ್ಟಾಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಳು. ಎದುರಿನಲ್ಲಿ ಸಾಕ್ಷಿ ನಿರ್ಭಾವುಕಳಾಗಿ ಕುಳಿತಿದ್ದಳು. ರಸ್ತೆಯಲ್ಲಿ ದಿಕ್ಕೆಟ್ಟು ಬಿದ್ದಿದ್ದ ದಂಪತಿಗಳನ್ನು
ಕೊನೆಗೆ ಯಾರೋ ಪುಣ್ಯಾತ್ಮರು ಆಸ್ಪತ್ರೆಗೆ ಸಾಗಿಸಿ ಅನುವಿನ ನಂಬರ್ನಿಂದ ಕೊನೆಯದಾಗಿ ಕರೆ ಹೋಗಿದ್ದ ನಂಬರ್ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದರು. ವಿಷಯ ತಿಳಿದ ಸಾಕ್ಷಿ ಗಂಡನೊಟ್ಟಿಗೆ ಆಸ್ಪತ್ರೆಗೆ ಧಾವಿಸಿದ್ದಳು. ಅನು ಆದಿಯ ಹೃದಯದಲ್ಲಿ ಅಚ್ಚಾಗಿ ಉಳಿದ ಹೆಸರಾಗಿತ್ತು. ಸಾಕ್ಷಿ, ಅನು ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಆದಿ ಇಲ್ಲ ಕಣೋ. ಅಂಜುತ್ತಲೇ ಗೆಳತಿಯನ್ನು ಸಂತೈಸಲು ಯತ್ನಿಸಿದಳು. ಅನು, ಇಲ್ಲ, ನನ್ನ ಆದಿಗೇನೂ ಆಗಿಲ್ಲ. ನಾನವರನ್ನ ನೋಡ್ಬೇಕು. ನನ್ನ ಕರ್ಕೊಂಡು ಹೋಗು ಸಾಕ್ಷಿ. ಅವರನ್ನ ಈಗಲೇ ನೋಡ್ಬೇಕು ಪ್ಲೀಸ್ ಎಂದು ಗೋಗರೆಯುತ್ತಿದ್ದವಳನ್ನು ಕಂಡ ಸಾಕ್ಷಿಯ ಕಂಗಳು ತೇವವಾಗಿದ್ದವು. ಸಾಕ್ಷಿ, ಅನು, ಆದಿ ಇಲ್ಲ ಕಣೆ. ನಾವ್ ಬಂದಾಗ್ಲೇ ಪ್ರಾಣ ಹೊರಟೋಗಿತ್ತು. ಆ ಶಾಕ್ನಿಂದ ನಿಂಗೆ ಅಬೋರ್ಷನ್ ಆಗಿತ್ತು. ನಿಂಗೆ ಎಚ್ಚರಾನೇ ಇರಲಿಲ್ಲ. ನೀನ್ ಕೋಮಾಗ್ ಹೋಗಿದ್ದೆ. ಡಾಕ್ಟರ್ ನಿಂಗೆ ಯಾವಾಗ ಎಚ್ಚರ ಆಗುತ್ತೋ ಹೇಳೋದು ಕಷ್ಟ ಅಂತಿದ್ರು. ಅದಕ್ಕೆ ಮಾಡಬೇಕಾದ ಎಲ್ಲ ಕಾರ್ಯನೂ ನಾವೇ ಮಾಡಿದ್ವಿ ಅನು. ನೀನ್ ಎಚ್ಚರ ಇಲ್ಲದೆ ಮಲಗಿ ಇವತ್ತಿಗೆ 20 ದಿನ ಆಯ್ತು ಕಣೆ. ಅನು, ಎಲ್ಲ ಆಗೋಯ್ತಾ? ಕೊನೆ ಪಕ್ಷ ನನ್ನ ಗಂಡನ ಮುಖ ನೋಡೋ ಪುಣ್ಯನೂ ಪಡೆದುಕೊಂಡು ಬಂದಿಲ್ಲ. ಎಂತಹ ನತದೃಷ್ಟೆ ನಾನು ಸಾಕ್ಷಿ. ಬೊಗಸೆಯಲ್ಲಿ ಮೊಗ ಮುಚ್ಚಿಕೊಂಡು ಬಿಕ್ಕಳಿಸಿದಳು. ಆದಿನೂ ಕಳ್ಕೊಂಡೆ, ನನ್ನ ಮಗುನೂ ಕಳ್ಕೊಂಡೆ. ನಾನ್ ಮಾತ್ರ ಯಾಕೆ ಬದುಕಿದ್ದೀನಿ? ನಾನು ಸತ್ತೋಗ್ತೀನಿ. ನನ್ನ ಮಗು, ನನ್ನ ಆದಿ ಇಲ್ದೇ ಇರೋ ಜೀವನಾನೇ ಬೇಡ ನಂಗೆ ಎಂದು ಬಿಕ್ಕುತ್ತಲೇ ಹಾಕಿದ್ದ ಡ್ರಿಪ್ಸ್ ಕಿತ್ತೊಗೆದಳು. ಸಾಕ್ಷಿ ಅವಳನ್ನು ಎಷ್ಟೇ ತಡೆಯಲು ಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಹಣ್ಣಿನೊಟ್ಟಿಗಿಟ್ಟಿದ್ದ ಚಾಕು ತೆಗೆದುಕೊಂಡು ಅನು ಇರಿದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಹಣ್ಣಿನ ತಟ್ಟೆಯ ಪಕ್ಕದಲ್ಲಿದ್ದ ಹಾಳೆಯೊಂದು ಗಾಳಿಗೆ ಹಾರಿ ಅನಸೂಯಳ ಬಳಿ ಬಿತ್ತು. ಆ ಹಾಳೆಯನ್ನು ನೋಡಿದ ತಕ್ಷಣ ಅನು ಕೈಯಲ್ಲಿದ್ದ ಚಾಕು ಕೆಳಬಿಟ್ಟಳು. ಹಾಳೆಯನ್ನು ಎತ್ತಿ ಎದೆಗವಚಿಕೊಂಡಳು. ಅದು ಅಂದು ಕೊನೆ ಕ್ಷಣದಲ್ಲಿ ಆದಿ ಕೊಟ್ಟ ಅದೇ ಪತ್ರ. ರಕ್ತಸಿಕ್ತವಾಗಿ ಮುದುರಿ ಮಡಚಿದ್ದ ಹಾಳೆಯನ್ನು ಮೆತ್ತಗೆ ತೆರೆದಳು. ಆದಿತ್ಯನ ಮುದ್ದಾದ ಕೈ ಬರಹವಿತ್ತು ಅದರಲ್ಲಿ. ನನ್ನ ಮುದ್ದಿನ ಹೆಂಡತಿ ಅನು, ಹೇಗ್ ಶುರು ಮಾಡ್ಲೆ ಮುದ್ದು? ಇವತ್ತಿಗೆ ನನ್ನ ದೇವತೆ ಸಿಕ್ಕಿ 2 ವರ್ಷ. ನಿನ್ನ ಜೊತೆ ಕಳೆದ ಪ್ರತಿಯೊಂದು ಗಳಿಗೇನು ತುಂಬಾ ಪ್ರೆಷಿಯಸ್ ಅನು. ಇನ್ನೂ ಇಂಥ ಲಕ್ಷಾಂತರ ದಿನಗಳನ್ನ ನಿನ್ನ ಜೊತೆ ಕಳಿಬೇಕು ಬಂಗಾರಿ. ತುಂಬಾ ಹ್ಯಾಪಿಯಾಗಿ ನೋಡ್ಕೋಬೇಕು ನಿನ್ನನ್ನ. ಆಮೇಲೆ ನಂಗೆ ಗೊತ್ತು ಕಣೆ ಚಿನ್ನಿ, ನೀನು ತಾಯಿಯಾಗ್ತಿದ್ದೀಯ ಅಂತ. ಇದನ್ನ ನೀನು ಇವತ್ತು ಹೇಳ್ತೀಯಾ ಅಂತಾನೂ ಗೊತ್ತು. ನಿನ್ನ ಸರ್ಪ್ರೈಸ್ ಹಾಳು ಮಾಡೋಕೆ ನಂಗಿಷ್ಟ ಇಲ್ಲ. ಆದ್ರೆ ನಂಗೊತ್ತಿದ್ರು. ಗೊತ್ತಿಲ್ಲದೆ ಇರೋ ರೀತಿ ಇದ್ದೆ. ಆಮೇಲೆ ನಂಗೆ ಬೆಳಗ್ಗೆನೇ ಯಾವ ಕೆಲಸನೂ ಇರಲಿಲ್ಲ. ಆದರೂ ಇವತ್ತು ರಜೆ ತಗೊಂಡಿದ್ದೀನಿ. ಬಟ್ ನಿಂಗೊಂದು ಪುಟ್ಟ ಗಿಫ್ಟ್ ತರಬೇಕು ಅಂತ ಸುಮ್ಮನೆ ಸುಳ್ಳು ಹೇಳ್ದೆ. ಸಾರಿ ಬಂಗಾರ. ಅವನು ಅತಿ ಮುದ್ದಾಗಿ ಬರೆದ ಪ್ರತಿ ಸಾಲನ್ನು ಓದುವಾಗಲೂ ಅವಳ ಕಿವಿಯಲ್ಲಿ ಅವನದೇ ದನಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನಾನು ಕೊಟ್ಟಿರೋ 2 ಗಿಫ್ಟ್ ಈಗಾಗಲೇ ನಿನ್ನ ಕೈಯಲ್ಲಿದೆ ಗೊತ್ತು. ನನ್ನ ಬಂಗಾರಿಗೆ ಆ ರಿಂಗ್, ನಮ್ಮ ಪಾಪುಗೆ ಆ ಕಡಗ. ನನ್ನ ಸರ್ಪ್ರೈಸ್ ಇಷ್ಟ ಆಗಿದೆ ಅಂದುಕೊಂಡಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ಮ ಪ್ರಪಂಚಕ್ಕೆ ನಾವಲ್ಲದೆ ನಮ್ಮ ಪಾಪುನೂ ಬರುತ್ತೆ. ಐ ಆಮ್ ವೆರಿ ಹ್ಯಾಪಿ ಟುಡೇ. ತುಂಬಾ ಥ್ಯಾಂಕ್ಸ್ ಕಣೆ ಮುದ್ದು. ನಿನ್ನ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೀನಿ ನಾನು. ನಿನ್ನ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬರದೇ ಇರೋ ಹಾಗೆ ನೋಡ್ಕೋತೀನಿ. ಒಂದು ಕ್ಷಣವೂ ನಿನ್ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಪ್ರತಿ ದಿನ ನನ್ನ ಎದೆ ಮೇಲೆ ಮಲಗಿಸ್ಕೊಂಡು ನಿನ್ನಿಷ್ಟದಂತೆ ಲಾಲಿ ಹಾಡ್ತೀನಿ. ನೀನು ನನ್ನ ಪ್ರಾಣ ಕಣೆ ಮುದ್ದು. ಐ ಲವ್ ಯು ಸೋ ಮಚ್ ಬಂಗಾರಿ. ಆಮೇಲೆ ಜೊತೆಲೇ ಇಟ್ಕೊಂಡು ಇದ್ಯಾಕೆ ಲೆಟರ್ ಬರೆದಿದ್ದಾರೆ? ಹಾಗೆ ಹೇಳ್ಬೋದಿತ್ತಲ್ಲ ಅಂತ ಅನ್ನಿಸಿರಬಹುದು ನಿಂಗೆ. ಅದೇನೋ ಗೊತ್ತಿಲ್ಲ ಬಂಗಾರಿ, ಮನಸ್ಸಿಗೆ ಲೆಟರೇ ಬರೀಬೇಕು ಅನ್ನಿಸ್ತು, ಅದಕ್ಕೆ ಬರೆದು ಬಿಟ್ಟೆ. ಅಲ್ಲೇ ಈ ಲೆಟರ್ ಓದೋವಾಗ ನಿನ್ನ ಕಣ್ಣಲ್ಲಿ ಆಗೋ ಖುಷಿನ ನಾನು ನೋಡ್ಬೇಕು. ನೀನು ಲೆಟರ್ ಓದಿ ಮುಗಿಸಿದ್ಮೇಲೆ ನಿನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಐ ಲವ್ ಯು, ಹ್ಯಾಪಿ ಆನಿವರ್ಸರಿ ಕಣೆ ಹೆಂಡ್ತಿ ಅನ್ಬೇಕು. ಚರಿ ಲೆಟರ್ ಓದಿದ್ ಸಾಕು. ನಿನ್ನ ಗಂಡ ನಿನ್ನ ಎದುರಿಗೆ ಇದ್ದೀನಿ. ಅಯ್ಯೋ ಬಾ ಬಂಗಾರಿ. ಇಂತಿ ನಿನ್ನ ಪ್ರೀತಿಯ ಪತ್ರವನ್ನು ಓದಿದ ಅನು ಕಣ್ಣೀರಾಗಿದ್ದಳು. ಬಿಕ್ಕುತ್ತಾ ನೆಲಕ್ಕೆ ಕುಸಿದಳು. ಅನು, ಆದಿ ಪ್ಲೀಸ್ ವಾಪಸ್ ಬನ್ನಿ. ನಿಮ್ಮ ಬಿಟ್ಟಿರೋಕೆ ನನ್ನಿಂದಾಗಲ್ಲ ರೀ, ಪ್ಲೀಸ್ ಬಂದ್ಬಿಡಿ. ಪರಿಯಾಗಿ ಗೋಳಾಡಿದಳು. ಕಹಿ ವಾಸ್ತವವನ್ನು ಒಪ್ಪಲು ಒಂದಿನಿತೂ ಅವಳ ಮನ ತಯಾರಿರಲಿಲ್ಲ. ಸಾಕ್ಷಿ ಅವಳನ್ನು ಸಂತೈಸಲು ಹರಸಾಹಸ ಪಡುತ್ತಿದ್ದಳು. ಅನು, ಸಾಕ್ಷಿ, ನಂಗೆ ನನ್ನ ಆದಿ ಬೇಕು. ಯಾವಾಗೂ ನನ್ನ ಜೊತೆನೇ ಇರ್ತೀನಿ ಅಂತ ಬರ್ದಿದ್ದಾರೆ ಕಣೆ. ಮತ್ಯಾಕೆ ಹೀಗೆ ನನ್ನನ್ನ ಅನಾಥೆ ತರ ಬಿಟ್ಟು ಹೋದ್ರು? ಮೋಸ ಮಾಡ್ಲಿಟ್ರು ಸಾಕ್ಷಿ. ನಂಗೆ ಆದಿ ಬೇಕು. ನಾನು ಅವರನ್ನ ನೋಡ್ಬೇಕು. ಪ್ಲೀಸ್ ಏನಾದ್ರೂ ಮಾಡು ಸಾಕ್ಷಿ ಬೇರೆ ದಾರಿ ಕಾಣದೆ ಅನುವನ್ನು ಆದಿಯ ಸಮಾಧಿಯ ಬಳಿ ಕರೆದುಕೊಂಡು ಹೋದಳು. ಅನು ಅವನ ಸಮಾಧಿಯ ಬಳಿ ಕುಳಿತು ಅದೆಷ್ಟು ಹೊತ್ತು ಮನಸ್ಸೋ ಇಚ್ಛೆ ಬಿಕ್ಕಿದಳೋ ಏನೋ. ಅವಳ ದುಃಖವನ್ನು ವರ್ಣಿಸುವುದೇ ಅಸಾಧ್ಯವಾಗಿತ್ತು. ಕೊನೆಗೇನನ್ನಿಸಿತೋ, ಮನೆಗೆ ಹೋಗುತ್ತೇನೆಂದು ಎದ್ದು ನಿಂತು ಬಿಟ್ಟಳು.
ಅವಳನ್ನು ಆ ಸ್ಥಿತಿಯಲ್ಲಿ ಒಬ್ಬಳನ್ನೇ ಮನೆಗೆ ಕಳಿಸುವುದಾದರೂ ಹೇಗೆಂದು ನೆನೆದು ಸಾಕ್ಷಿಯಂತೂ ಒಂದು ಕ್ಷಣ ಅವಾಕ್ಕಾದಳು. ಆದರೂ ಪಟ್ಟು ಬಿಡದ ಅನು. ಅದು ತನ್ನ ಆದಿಯ ಮನೆ, ಅವನ ಪ್ರೀತಿ, ಕಾಳಜಿ, ನೆನಪುಗಳು ತುಂಬಿದ ಮನೆ. ಅವರಂತೂ ಇಲ್ಲ, ಅವರ ನೆನಪಿನೊಟ್ಟಿಗಾದರೂ ಬದುಕುತ್ತೇನೆ ಎಂದು ಹಠ ಹೊತ್ತು ಮನೆಗೆ ಹೋಗಿದ್ದಳು. ಆದಿಯಿಲ್ಲದ ಮನೆ ಅವಳ ಪಾಲಿಗೆ ಬರಡು ಭೂಮಿಯಂತಾಗಿತ್ತು. ಒಂದು ಕಡೆ ಅವನಿಲ್ಲದ ನೆನಪು, ಮತ್ತೊಂದು ಕಡೆ ಆಗಷ್ಟೇ ಒಡಲಿನಲ್ಲಿ ಕುಡಿಯೊಡೆದ ಜೀವವನ್ನು ಕಳೆದುಕೊಂಡ ನೋವು ಅವಳನ್ನು ಇಂಚಿಂಚಾಗಿ ಕಿತ್ತು ತಿನ್ನುತ್ತಿತ್ತು. ಅಷ್ಟಾದರೂ ಎಲ್ಲವನ್ನೂ ಮೀರಿ ಬದುಕು ದೂಡಲು ಹರಸಾಹಸ ಪಡುತ್ತಿದ್ದಳು. ಆದಿ ಇಲ್ಲದಿದ್ದರೂ ಅವನಿಲ್ಲವೆಂದು ಅವಳೆಂದೂ ನಂಬಿರಲಿಲ್ಲ. ತನ್ನ ಹೃದಯದಲ್ಲಿ, ತನ್ನೆದೆಯಾಳದಲ್ಲಿ ಹುದುಗಿರುವ ಪ್ರೀತಿಯಲ್ಲಿ ಅವನೆಂದಿಗೂ ಜೀವಂತವಾಗಿದ್ದಾನೆಂಬ ನಂಬಿಕೆಯಲ್ಲಿಯೇ ಬದುಕುತ್ತಿದ್ದಳು. ಜರ್ಜರಿತವಾದ ತನ್ನ ಹೃದಯವನ್ನು ತಹಬದಿಗೆ ತಂದುಕೊಳ್ಳುತ್ತಿದ್ದಳು. ಆ ನಂಬಿಕೆಯಿಂದಲೇ ಅವಳೆಂದೂ ತನ್ನ ಮಾಂಗಲ್ಯವನ್ನಾಗಲಿ, ಕೈ ತುಂಬಿದ ಬಳೆ, ಸಿಂಧೂರವನ್ನಾಗಲಿ ತೆಗೆದಿರಲಿಲ್ಲ. ಆದಿಯ ನೆನಪು ಹೆಚ್ಚಾಗಿ ಕಾಡಿದಾಗಲಿಲ್ಲ ಅವನು ಕೊನೆಯದಾಗಿ ನೀಡಿದ ಕಡಗ, ಉಂಗುರ, ಪತ್ರವನ್ನು ಎದೆಗವಚಿಕೊಂಡು ಬಿಕ್ಕುತ್ತಿದ್ದಳು. ಆನಿವರ್ಸರಿ ಬಂತೆಂದರೆ, ಆದಿ ಸತ್ತ ದಿನ ಅವನು ರೆಕಾರ್ಡ್ ಮಾಡಿಟ್ಟು ಹೋಗಿದ್ದ ದನಿಯನ್ನೇ ಪದೇ ಪದೇ ಕೇಳುತ್ತಿದ್ದಳು. ಅಂದು ಅವಳುಟ್ಟಿದ್ದ ಅದೇ ಸೀರೆಯನ್ನುಟ್ಟು ಅವನ ಸಮಾಧಿಯ ಬಳಿ ತೆರಳಿ ಸಂಜೆಯವರೆಗೂ ಅಲ್ಲೇ ಕುಳಿತಿರುತ್ತಿದ್ದಳು. ಒಮ್ಮೊಮ್ಮೆ ದೊಡ್ಡದಾಗಿ ಅಳುತ್ತಿದ್ದಳು, ನೋಯುತ್ತಿದ್ದಳು. ಇಂದು ಸಹ ಹಾಗೆಯೇ ಸಮಾಧಿಯ ಬಳಿ ಹೋಗಿ ಬಂದವಳ ದುಃಖದ ಕಟ್ಟೆ ಒಡೆದಿತ್ತು. ಹಳೆಯದೆಲ್ಲವನ್ನು ನೆನೆದು ಕಣ್ಣೀರಿಡುತ್ತಾ ಛಾವಣಿಯನ್ನೇ ದಿಟ್ಟಿಸುತ್ತಾ ಮಲಗಿದ್ದಳು. ಎಷ್ಟು ಅತ್ತರೂ, ಎಷ್ಟು ದಣಿದರೂ ಅದೇಕೋ ಕಣ್ಣಿಗೆ ನಿದ್ದೆಯೇ ಹತ್ತಲಿಲ್ಲ. ಆದಿಯ ನೆನಪು ಅತಿಯಾಗಿ ಕಿತ್ತು ತಿನ್ನುತ್ತಿತ್ತು. ಅದೊಮ್ಮೆ ಅವಳು ನಿದ್ದೆ ಬಾರದೆ ಎದ್ದು ಮುಖ ಊದಿಸಿಕೊಂಡು ಕುಳಿತಾಗ ಆದಿ ಅವಳ ಕೆನ್ನೆ ಹಿಂಡಿ ಎದೆಯ ಮೇಲೆಳೆದುಕೊಂಡು ಅವಳಿಷ್ಟದ ಭಾವಗೀತೆಯನ್ನು ಸೊಗಸಾಗಿ ಹಾಡುತ್ತಾ ಮಲಗಿಸಿದ್ದ. ಅಂದು ಅವನ ಹಾಡು ಕೇಳಿದವಳು ಮಾರನೆಯ ದಿನವೇ ಮತ್ತೊಮ್ಮೆ ಹಾಡುವಂತೆ ಮಗುವಿನಂತೆ ರಚ್ಚೆ ಹಿಡಿದು ಹಾಡಿಸಿ ಹಾಡನ್ನು ರೆಕಾರ್ಡ್ ಮಾಡಿಟ್ಟುಕೊಂಡಿದ್ದಳು. ಆ ಸುಂದರ ಕ್ಷಣಗಳು ನೆನಪಾದಾಗ ನೋವಿನಲ್ಲೂ ಅನಸೂಯಳ ತುಟಿಯರಳಿತ್ತು. ತಕ್ಷಣ ಎದ್ದು ವಾರ್ಡ್ರೋಬ್ನಲ್ಲಿದ್ದ ಅವನ ಶರ್ಟ್ ಒಂದನ್ನು ತೆಗೆದು ಹಾಸಿಗೆಯಲ್ಲಿ ಕುಳಿತು ಫೋನ್ನಲ್ಲಿ ತಡಕಾಡಿ ಅಂದು ತಾನು ರೆಕಾರ್ಡ್ ಮಾಡಿದ್ದ ಆದಿ ಹಾಡಿದ ಹಾಡನ್ನು ಚಾಲು ಮಾಡಿದಳು. ಮತ್ತವಳು ತುಂಬು ಒಲವಿನಿಂದ ಅವನ ಅಂಗಿಯನ್ನು ಅಪ್ಪಿ ಮಲಗಿದಳು. ಆದಿಯ ದನಿಯಲ್ಲಿ ಹಾಡು ಮಧುರವಾಗಿ ಸಾಗುತ್ತಿತ್ತು. ಭಾರವಾಗಿದ್ದ ಅನುವಿನ ಹೃದಯ ತಣಿದಿತ್ತು. ಮುಚ್ಚಿದ ಕಣ್ಣನ್ನು ಮೀರಿ ಕಂಬನಿ ತನ್ನ ಇರುವಿಕೆಯನ್ನು ತೋರುತ್ತಿತ್ತು. ಹಣೆಯ ನಡುವೆ ಬೆಚ್ಚನೆ ತುಟಿಯ ಸ್ಪರ್ಶವಾದ ಅನುಭವವಾದಾಗ ಮೆತ್ತಗೆ ಕಣ್ತೆರೆದಳು. ಅಲ್ಲದೆ ಆದಿ ಇದ್ದ ಅವನ ಒಂದೊಂದು ಸ್ಪರ್ಶವು ಪ್ರೀತಿಯ ಚುಂಬನಗಳು ಅವಳಿಗೆ ಅರಿವಾಗಿದ್ದವು. ಮತ್ತೊಮ್ಮೆ ತನ್ನವನ ಪ್ರೀತಿಯಲ್ಲಿ ಮೈಮರೆತು ಕಣ್ಮುಚ್ಚಿದಳು. ಹಾಡು ಇಂಪಾಗಿ ಮುಂದುವರೆದಿತ್ತು. ಮಾರನೆಯ ದಿನ ಅನುವನ್ನು ಎಂದಿನಂತೆ ಡ್ರಾಪ್ ಮಾಡಲು ಬಂದ ಸಾಕ್ಷಿ ಎಷ್ಟು ಹೊತ್ತು ಗೇಟ್ನ ಬಳಿ ಕಾದರೂ ಅನಸೂಯಳ ಸುಳಿವಿಲ್ಲ. ಕರೆ ಮಾಡಿದರೂ ಉತ್ತರವಿಲ್ಲ. ಹೆದರಿ ತಾನೇ ಕಾಂಪೌಂಡ್ ಒಳ ಹೋಗಿ ಬಾಗಿಲು ಬಡಿದಳು. ಎಷ್ಟೇ ಬಾಗಿಲು ಬಡಿದರೂ ಅನುವಿನ ಪತ್ತೆಯೇ ಇಲ್ಲ. ಸಾಕ್ಷಿ ಕೊನೆಗೆ ನೆರೆಯವರ ಸಹಾಯದಿಂದ ಬಾಗಿಲು ಒಡೆಸಿ ಒಳ ಹೋದಾಗ ಅನು ಹಾಸಿಗೆಯಲ್ಲಿ ಮಲಗಿದ್ದಳು. ಅವಳ ಶಾಂತಚಿತ್ತವಾದ ಮೊಗದಲ್ಲಿ ಅವ್ಯಕ್ತ ಆನಂದವಿತ್ತು. ಆದಿ ತೀರಿ ಹೋದ ಮೇಲೆ ಎಂದೂ ಅನಸೂಯಳ ಮೊಗದಲ್ಲಿ ಅಂತಹ ಕಳೆಯನ್ನು ಕಂಡಿರದ ಸಾಕ್ಷಿ ಅಂಜುತ್ತಲೇ ಆಕೆಯನ್ನು ಎಚ್ಚರಿಸಲು ಅವಳ ಕೈ ಮುಟ್ಟಿದಳು. ಅನಸೂಯಳ ಕೈ ಮಂಜಿನಂತೆ ತಣ್ಣಗಾಗಿತ್ತು. ಅಷ್ಟರಲ್ಲೇ ಮನೆಗೆ ಬಂದ ವೈದ್ಯರು ಅನಸೂಯಳ ನಾಡಿಮಿಡಿತ ಪರೀಕ್ಷಿಸಿ ಶೀ ಈಸ್ ನೋ ಮೋರ್ ಎಂದು ವಿಷಾದದಲ್ಲಿ ನುಡಿದರು. ಪರೀಕ್ಷಾ ವರದಿ ಹೃದಯ ಸ್ತಂಭನ ಎಂದಿತ್ತು. ಕೊನೆಗೆ ಅನಸೂಯಳ ಅಂತಿಮ ವಿಧಿವಿಧಾನಗಳನ್ನು ಸಾಕ್ಷಿಯೇ ಮುಂದೆ ನಿಂತು ನೆರವೇರಿಸಿದಳು. ಅನುವಿನ ಆಸೆಯಂತೆ ಅವಳ ಸಮಾಧಿಯನ್ನು ಆದಿತ್ಯನ ಸಮಾಧಿಯ ಪಕ್ಕದಲ್ಲೇ ನಿರ್ಮಿಸಲಾಯಿತು. ತನ್ನವನನ್ನು ಕಳೆದುಕೊಂಡು ಪ್ರತಿ ಕ್ಷಣವೂ ನೋವಿನಲ್ಲೇ ನಲುಗುತ್ತಿದ್ದ ಅನಸೂಯ ಮತ್ತೊಮ್ಮೆ ಆದಿಯ ಎದೆಗೂಡಿನಲ್ಲಿ ಗುಬ್ಬಿಯಾದಳು. ಮತ್ತೊಮ್ಮೆ ತನ್ನವಳನ್ನು ಎದೆಗವಚಿಕೊಂಡು ಸಂತಸದಲ್ಲಿ ಗುನುಗುತ್ತಿತ್ತು ಆದಿತ್ಯನ ಅಂತರಾತ್ಮ.